ಓಂ ಹ್ರೀಂ ರಾಮ್ ಹೂಂ ಫಟ್ ಹಟ್ ಫಟ್ ಸ್ವಾಹ. ಸ್ವಾಮಿ, ನಿಂಬೆಹಣ್ಣು ಮೆಣಸಿನ್ಕಾಯಿ ಕೆಳಗಿಟ್ಕೊಂಡ್ ಮನಿಕೋ. ಅಂದ್ರೆ ನೀನ್ ಮಂಚದ ಕೆಳಗಿಟ್ಕೊಂಡ್ ಮನಿಕೋ. ಸ್ವಾಮಿ, ದೆವ್ವ ಓಡೋದ್ಮೇಲೆ ಇದನ್ನ ಏನ್ ಮಾಡ್ಲಿ ಸ್ವಾಮಿ? ನಿಂಗೆ ಎಲ್ ಬೇಕು ಅಲ್ಲಿಟ್ಕೋ. ಮನೇಲಿ ಎಲ್ ಬೇಕೋ ಅಲ್ಲಿಟ್ಕೋ. ಸರಿ ಸ್ವಾಮಿ, ನಾನು ಇನ್ನು ಬರ್ತೀನಿ. ಏಯ್, ಪೇಮೆಂಟು ಗೂಗಲ್ ಪೇ ಮಾಡ್ಲಾ ಸ್ವಾಮಿ? ಫೈರ್ ಸ್ಕ್ಯಾನ್ ಮಾಡು. ಆಯ್ತು ಸ್ವಾಮಿ. ಕುಂತು ಕುಂಡಿ ಎಲ್ಲ ನೋವು ಈ ಕಡ್ತಾ ಬೇರೆ. ಕೌನ್ ಹೋ ತುಮ್? ಯಾವ್ರ ನೀವು? ನಿಂಗ್ಲಾರಾನ? ಯಾರು ನೀನು? ನೋಡು, ನಾನು ಮಾಡ್ತಾ ಇರೋದು ಬಿಸ್ನೆಸ್. ಇದರಲ್ಲಿ ಪರ್ಸನಲ್ ಬ್ರಿಡ್ಜ್ ಏನೂ ಇಲ್ಲ, ಪ್ಯೂರ್ಲಿ ಪ್ರೊಫೆಷ್ನಲ್. ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದು. ನಮ್ಮನೇಲಿ ಬ್ಯಾಚುಲರ್ಸ್ ಇದ್ದಾರೆ, ಅವ್ರನ್ನ ಓಡಿಸ್ಬೇಕು. ಪ್ಲೀಸ್ ನನಗೆ ಹೆಲ್ಪ್ ಮಾಡು. ದೆವ್ವ, ಭೂತ, ಪಿಶಾಚಿ, ಮೋಹಿನಿ ಆಗಿರೋ ನೀನು ಈ ಮಾತು ಹೇಳ್ತಾ ಇದೀಯಾ? ನಾನು ಏನ್ ಮಾಡ್ಲಿ? ಅಷ್ಟು ತೊಂದರೆ ಕೊಡ್ತಾರೆ ನಂಗೆ. ಎಲ್ಲಾರ ಮನೇಲೂ ದೆವ್ವ ಓಡ್ಸಕ್ಕೆ ಅಂತ ನನ್ನ ಹತ್ರ ಬಂದ್ರೆ ಇಲ್ಲಿ ದೆವ್ವನೇ ಬ್ಯಾಚುಲರ್ಸ್ ಓಡ್ಸಕ್ ಬಂದೈತೆ. ಇರ್ಲಿ, ಏನ್ ನಿನ್ ಪ್ರಾಬ್ಲಮ್ಮು? ಹೇಳ್ತಿದ್ರೆ ಇಷ್ಟು ಉದ್ದ ಲಿಸ್ಟ್ ಇದೆ, ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಡಲ್ಲ. ಫುಲ್ ನೈಟ್ ಪಾರ್ಟಿ ಮಾಡ್ತಿರ್ತಾರೆ. ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಪಕ್ಕದ ಮನೆ ಆಂಟಿ ಹನುಮಾನ್ ಚಾಲೀಸ ಹಾಕ್ತಾರೆ. ಹನುಮಾನ್ ಚಾಲೀಸ ನಿಂಗೆ ಎಫೆಕ್ಟ್ ಆಗತ್ತಾ? ಎಫೆಕ್ಟ್ ಅಲ್ಲ, ರೆಸ್ಪೆಕ್ಟು. ಹನುಮಾನ್ ಚಾಲೀಸ ಬರುವಾಗ ಯಾರಾದ್ರೂ ಮಲಗ್ತಾರಾ? ಓಹೋ, ದೈವ ಭಕ್ತ ದೆವ್ವ. ರಾತ್ರಿ 3 ಗಂಟೆ ಕರೆಕ್ಟ್ ಆಗಿ ರೂಮ್ ಒಳಗಿಂದ ಯಾವ್ದೋ ಹುಡ್ಗಿ ನರಳೋ ಸೌಂಡ್ ಬರುತ್ತೆ. ಈ ಮನೇಲಿ ನನ್ ಬಿಟ್ಟು ಇನ್ನೊಂದು ಹುಡ್ಗಿ ಇದಳ ಅಂತ ಹೋಗಿ ನೋಡಿದ್ರೆ ಎಲ್ಲಾ ಹುಡುಗರು ಜೊತೆ ಕೂತ್ಕೊಂಡು ಸಾಂಸಾರಿಕ ಸಮೇತ ವಿಡಿಯೋ ನೋಡ್ತಿರ್ತಾರೆ. ಮನೆ ಒಂಚೂರು ನೀಟಾಗಿ ಇಟ್ಕೊಳಲ್ಲ, ಬಾತ್ರೂಮ್ ಹೋಗ್ತಾರೆ, ನೀರೇ ಹಾಕಲ್ಲ, ಶಾಂಪೂ ಎಲ್ಲ ಗೋಡೆಗೆ ಮೆತ್ ಬಂದಿರ್ತಾರೆ, ನೆಲ ಎಲ್ಲ ಅಂಟು ಗಲೀಜ್ ಅಂದ್ರೆ ಗಲೀಜ್ ನನ್ ಮಕ್ಳು. ಗೊಣ್ಣೆ ತೆಗ್ದು ಊಟ ಟೇಬಲ್ಗೆಲ್ಲ ಮೆತ್ತಾರೆ. ಆ ಸಾಕ್ಸ್ ಮೇಲೂ ಅಡ್ಗೆ ಮನೆ ತನಕ ಬರ್ತಿರುತ್ತೆ, ಅದ್ರಲ್ಲೇ ಮಕ್ಕ ಓಡಿಸ್ಕೊಂತಾರೆ. ಅಂಡರ್ವೇರ್ನ ಮನೆ ತುಂಬಾ ಹಬ್ಬದ ತೋರಣ ತರ ಕಟ್ಟಿರ್ತಾರೆ. ಅವ್ರು ಬಿಡು ಹೋಗಗೆ ಪಕ್ಕದ ಮನೆಯವರು ಒಂದಿನ ಫೈರ್ ಇಂಜಿನ್ಗೆ ಕಾಲ್ ಮಾಡ್ಬಿಟ್ಟಿದ್ರು. ಒಬ್ಬ ಕುಡ್ಕೋ ಬರ್ತಾನೆ, ಪಾತ್ರೆಲ್ಲೇ ವಾಮಿಟ್ ಮಾಡ್ತಾನೆ. ಇನ್ನೊಬ್ಬ ಕುಡ್ಕೋ ಬರ್ತಾನೆ, ಅದನ್ನೇ ಊಟ ಅಂತ ತಿಂದಿರ್ತಾನೆ. ವಾವ್, ಬಿರಿಯಾನಿ ಸೂಪರ್ ಆಗಿದೆ. ಯಾರು ಯಾವ್ಯಾವ ಬ್ರಷ್ ಅಲ್ಲಿ ಅಲ್ಲಿಸ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ನಿಮ್ಗೇನಾದ್ರೂ OCD ಇದೆಯಾ? ಅದಕ್ಕೆ ಅಲ್ವಾ ಸೂಸೈಡ್ ಮಾಡ್ಕೊಂಡಿತ್ತು. ಬ್ಯಾಚುಲರ್ಸ್ ಅಂದ್ಮೇಲೆ ಇದೆಲ್ಲ ಕಾಮನ್. ನೀನ್ ಯಾಕೆ ಈ ನಾಗವಲ್ಲಿ, ನೀಲಾಂಬರಿ, ಕಲ್ಪನಾ ಇವರೆಲ್ಲ ಪಿಕ್ಚರ್ ಬಂದು ಎದುರಿಸ್ತಾರಲ್ಲ, ಹಂಗೋಗಿ ಎದುರಿಸಬಾರ್ದು? ನಾನೇನ್ ಎದುರ್ಸಿಲ್ಲ ಅಂತನಾ? ಮಿರರ್ ಎಫೆಕ್ಟ್ ಅಲ್ಲಿ ಎದುರ್ಸನ ಅಂತ ಬಾತ್ರೂಮ್ ಅಲ್ಲಿ ಹೋಗಿ ಅವ್ನ ಹಿಂದೆ ನಿಂತ್ಕೊಂಡೆ. ಇನ್ನೊಂಚೂರ್ ಬೆಳೆದ್ಬಿಟ್ರೆ ಸೇಮ್ ಎಷ್ಟ್ ತರ ಕಾಣಿಸ್ತೀನಿ. ಆ ಮಿರರ್ ಅಲ್ಲಿ ಅವನ್ ಮುಖನೇ ಸರಿಯಾಗಿ ಕಾಣ್ತಿರ್ಲಿಲ್ಲ, ಇನ್ ನನ್ ಮುಖ ಸರಿಯಾಗಿ ಕಾಣಿಸುತ್ತಾ? ಮೋಸ್ಟ್ಲಿ ನೀನ್ ಅವ್ರ ಮನೇಲಿ ಇದ್ಯಾ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ, ಒಬ್ಬ ನನ್ನ ಗುರ್ತಿಡ್ದ. ಅವ್ನ್ ನನ್ ಜೊತೆ ಮಾತಾಡ್ದ ಕೂಡ. ಅವ್ನ್ ನೋಡಕ್ಕೆ ಭಯಂಕರವಾಗಿದ್ದ. ಓ ದೇವ, ಒಂದ್ ರೋಡ್ ಹಾಕೋಣ. ಗಂಜಾಡ್ ನನ್ ಮಕ್ಳು. ಮಲ್ಗಿದ್ದಾಗ ಹೆದರ್ಸೋಣ ಅಂತ ಬೆಡ್ಶೀಟ್ ಹೇಳ್ದೆ. ಇಷ್ಟೆಲ್ಲ ಆದ್ರೂ ಹಂಗೋ ಹೆಂಗೋ ಕಷ್ಟಪಟ್ಟು ಒಬ್ಬನ್ ಮೈ ಒಳಗಡೆ ಸೇರ್ಕೊಂಡೆ. ಇಲ್ಲ ಮಾಡ್ತಾ ಇದ್ದೀರಾ? ಇದು ನನ್ ಮನೆ, ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ರಕ್ತ ರಕ್ತ ಕುಡ್ದು ಬಿಡ್ತೀನಿ. ಲವ್ ಯಾವ್ದು ಕೊಡೋಣ? ಏನೋ ಗೊತ್ತಿಲ್ಲ ಮಗ, ಸಂಜೆಯಿಂದ ಹಿಂಗೆ ಆಡ್ತವನೆ. ಏನೋ ಗೊತ್ತಿಲ್ಲ. ಏಯ್ ಹೋಗ ಸುಮ್ನೆ. ಏ ಜುಟ್ಟು, ನನ್ನ ಹೋಗು ಅಂತೀಯ, ನೀನ್ ಹೋಗ. ಅಯ್ಯ ನೀನ್ ನೋಡು, ಅವ್ನು ಹೊಡೆದಿರೋ ಮಾರ್ಕಿನ್ನು ಹಾಗೆ ಇದೆ. ಅವ್ರು ಕೊಡೋ ಟಾರ್ಚರ್ಗೆ ಅದು
ಕಾಜಲ್ಲೆಲ್ಲ ಹಿಡ್ಸೋಗಿದೆ. ಪ್ಲೀಸ್ ಏನಾದ್ರೂ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕಕ್ ಹೆಲ್ಪ್ ಮಾಡು. ಯಾರು ಈ ಬ್ಯಾಚುಲರ್ಸು? ಅಂದ್ರೆ ಯಾರು ಇವರೆಲ್ಲ? ಹುಡುಗರು ಗೊತ್ತು. ಪ್ರೊಫೆಷನಲಿ ಯಾರು? ಇಂಜಿನಿಯರ್ಸು. ಓ, ಬಟ್ ಯಾರು ಐಟಿ ವರ್ಕ್ ಮಾಡಲ್ಲ. ಒಬ್ಬ ಫುಡ್ ಡೆಲಿವರಿ, ಒಬ್ಬ ಸಿನಿಮಾ, ಇನ್ನೊಬ್ಬ ಓಗ್ಲಾ ಡ್ರೈವರು, ಇನ್ನೊಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಾನೆ. ಯಾರಾದ್ರೂ ಬಂದ್ ಕೇಳಿದ್ರೆ ನನ್ ಆಫ್ ಯೋರ್ ಬಿಸ್ನೆಸ್ ಅಂತಾನೆ. ಇನ್ನೊಬ್ಬ ಬರ್ತಾನೆ, ಯಾವಾಗ್ಲೂ ಆಂಟಿ ಜೊತೆ ಕಾಲಲ್ಲಿ ಮಾತಾಡ್ಕೊಂತ ಕೂತಿರ್ತಾನೆ. ಆಂಟಿ ಅಡುಗೆ ಕಟ್ಟೋಕೆ 10,000 ದುಡ್ಡು ಬೇಕಿತ್ತು. ನನ್ನ ಹತ್ರ ಕ್ಯಾಶ್ ಇದೆ, ಅಂಕಲ್ ಮನೇಲಿಲ್ಲ. ಹೌದಾ? ಬಂದೆ. ಎಲ್ಲಾರ್ಗಿಂತ ಜಾಸ್ತಿ ದುಡಿತಿರೋದೆ ಅವನು. ಇನ್ಫ್ಯಾಕ್ಟ್ ಮನೆ ಬಾಡಿಗೆ ಕಟ್ತಿರೋದೆ ಅವನು. ಇಂಜಿನಿಯರ್ಸ್ ಅಲ್ವಾ, ಅಷ್ಟು ಈಸಿಯಾಗಿ ಎದುರಿಸಕ್ಕಾಗಲ್ಲ. ನೀನು ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಕೊಡಬೇಕು, ಅಂದ್ರೆ ಮಾನಸಿಕವಾಗಿ ಕುಗ್ಗಿಸ್ಬೇಕು. ಐ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ನೀನು ಅವ್ರಿಗೆ ಫುಲ್ ಟಾರ್ಚರ್ ಕೊಟ್ಬಿಡ್ಬೇಕು. ಹೇಗೆ? ನೀನು ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ರೂಪದಲ್ಲಿ ಹೋಗು, ವರ್ಕೌಟ್ ಆಗುತ್ತೆ. ಒಳ್ಳೆ ಐಡಿಯಾ. ಹಾಗೆ ನೀನು ಅವ್ರ ಮನೇಲಿ ಇದೆಯಾ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಬಟ್ಟೆ ಬರೆ ಹಾಕಿಕೊಂಡ ಸನಿಲಿ ಒಂದು ಫ್ಯಾನು ಏ ನಿಧಾನಕ್ಕೆ ಬರೋ. ಏನು ಗುರು ಇದು? ಬೇರೆ ರೂಮಿಗೆ ಏನಾರು ಬಂದ್ಬಿಟ್ಟು ಏನೆಲ್ಲ ಕ್ಲೀನ್ ಆಗ್ಬಿಟ್ಟೈತೆ. ಇಷ್ಟೊಂದು ಕ್ಲೀನ್ ಆಗಿದೆ ರೂಮು. ಏನಿದು ವಿಚಿತ್ರವಾಗಿದ್ದಿಲ್ಲ. ನಮ್ಮ ರೂಮ ಇದು. ಅಯ್ಯೋ ಏನ್ರು ಇದು? ಆಂಟಿ ಮನೆಗೆ ಏನಾದ್ರು ಬಂದ್ಬಿಟ್ನಾ? ಮಚ್ಚ ಬಾತ್ರೂಮ್ ಯಾರೋ ತೊಳೆದ್ರಿ? ಕಿಚನ್ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಆಗ್ಲಿಲ್ವಲ್ಲ. ಹಾಸ್ಕೊಂಡು ಕ್ಲೀನ್ ಮಾಡ್ತಿದ್ದಾರೆ. ಸಮಸ್ಯೆ ಇದೆ. ಮಗನ ಓಸಿಡಿ ಇದೆಯೋ? ಕ್ಲೀನ್ ಆಗಿದ್ರೆ ಓಸಿಡಿ ಇದೆಯೋ? ಲೋ ಮಗ, ನಿಂಡು ಸಿಂಗರ್ ಅಲ್ವಾ? ಇದು ಅವಳ ವಯಸ್ಸಲ್ಲ, ಅವಳು ಗಂಟ್ಲೇನು ಅಂತ ನಂಗೆ ಗೊತ್ತು. ಮಗ, ಇದು ನೀನು ಎಕ್ಸ್ ಗರ್ಲ್ ಫ್ರೆಂಡ್ ಬಯಸಿದಂಗಿಲ್ವಾ? ಆಂಟಿ ರೂಮ್ ಇಂದ ಕ್ಲೀನಾಗಿ ಇಟ್ಟಿದ್ದಾಳಲ್ಲ. ಇರೋ ಈಗಳಿಗೆ ನೀ ನನಗೆ, ಯಾರಿದು? ನಾನಿನಗೆ. ಇಟ್ಟು ನುಂಗಾಕು ನೆಮ್ಮದಿ ಇಲ್ಲ. ಫಿಗರು. ಓ, ಯಾರು ನೀವು? ನೀನಾ? ವಿಸಿಟಿಂಗ್ ಅವರ್ಸ್ ಆಗೋಯ್ತು, ನಾಳೆ ಬಾ. ಮುಸ್ಸಂದೆ ಹೊತ್ತು ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ಏನಾಯ್ತು? ನನಗೆ ಅವ್ರ ಜೊತೆ ಇರಕ್ ಆಗ್ತಿಲ್ಲ. ನೀವ್ ಹೇಳ್ದಂಗೆ ಅವ್ನ ಎಕ್ಸ್ ಗರ್ಲ್ ಫ್ರೆಂಡ್ ರೂಪದಲ್ಲಿ ಅವ್ನ ಮನೆಗೆ ಹೋಗಿದ್ದೆ. ಆ ದರಿದ್ರ ನನ್ ಮಗ ನನ್ ನೆನ್ಸ್ಕೊಂಡು ಅದೆಷ್ಟು ಟಿಶ್ಯೂ ಪೇಪರ್ ವೇಸ್ಟ್ ಮಾಡ್ದ ಅಂತ ಲೈಟ್ ಆಫ್ ಮಾಡಿ ಹೇಳ್ದ. ಹುಡುಗರು ಟಿಶ್ಯೂ ಪೇಪರ್ನ ಅಳಕ್ಕೆ ಯೂಸ್ ಮಾಡಲ್ಲ ಬಿಡು. ನಂಕಲ್ ಅವ್ರ ಮನೇಲಿ ಇರಕ್ಕಾಗಲ್ಲ, ಅದಕ್ಕೆ ಆ ಮನೆ ಬಿಟ್ಟು ಲಗೇಜ್ ಸಮೇತ ಬಂದಿದ್ದೀನಿ. ನಿನ್ ಮನೇಲೆ ಜಾಗ ಕೊಡು ಪ್ಲೀಸ್. ಕೊಡ್ಬೋದು, ಆದರೆ ನಾನು ಬ್ಯಾಚುಲರೇ. ನಿಮಗೂ ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಕಲಿಯೋ ಆಸಕ್ತಿ ಇದೆಯೇ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಕಲೆ ಎಲ್ಲರನ್ನೂ ಕಾಯಿ ಬಿಸಿ ಕರೆಯುತ್ತೆ, ಆದ್ರೆ ಕಲಾವಿದ್ರನ್ನ ಮಾತ್ರ ಹರಿಸ್ಕೊಳ್ಳುತ್ತೆ.
ನಮ್ಮಲ್ಲಿ ಎಲ್ಲಾ ತರದ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಲಭ್ಯವಿದೆ ಅಂಡ್ AI ಫಿಲ್ಮ್ ಮೇಕಿಂಗ್ ಕೋರ್ಸ್ ಕೂಡ ಲಭ್ಯವಿದೆ. ಹಾಗೆ ನಮ್ಮಲ್ಲಿ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕಾದ ಎಲ್ಲಾ ಸರ್ವಿಸ್ ಕೂಡ ಲಭ್ಯವಿದೆ.